ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳೇ, ನಾವು ನಮ್ಮ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಪ್ರಿಪ್ರೇಷನ್ ಲಾಸ್ಟ್ ಸ್ಟೇಜ್ಗೆ ಬಂದಿದ್ದೀವಿ. ಸೊ ನಿಮ್ಗೆ ಏನೇನು ಬೇಕೋ ನ್ಯೂಮರಿಕಲ್ಸು, ಒನ್ ಶಾರ್ಟ್ ಲೆಕ್ಚರ್ಸು, MCQs ಎಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ. ಆದರೂ ನನಗೆ ಗೊತ್ತು ನಮ್ಮ ಮಕ್ಳಿಗೆ ಇನ್ನೂ ಏನು ಬೇಕು ಲಾಸ್ಟ್ ಡೇ ಪಾಪ ಅಂದ್ಬಿಟ್ಟು ಅದೆಲ್ಲ ನಿಮ್ಗೆ ಮಾಡ್ತೀನಿ ಮಕ್ಕಳೇ. ಆ್ಯಂಡ್ ನಿಮಗೀಗ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಆಲ್ ಡಿರೈವೇಷನ್ಸ್ ವಿತ್ ಸೊಲ್ಯೂಷನ್ಸ್ ವಿತ್ ಮಾರ್ಕಿಂಗ್ ಸ್ಕೀಮ್ ಎಕ್ಸಾಕ್ಟ್ಲಿ ಏನು ಓದಬೇಕು ನೀವು ಅಂತ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮ್ಗೆ ಇನ್ನೂ ಏನೇನು ಬೇಕೋ ಎಲ್ಲ ವೀಡಿಯೋಸು ಬರ್ತಾ ಇರ್ತದೆ. ನೋಡಿ ಮಕ್ಕಳೇ, ದಯವಿಟ್ಟು ಟೆನ್ಷನ್ ತೊಗೊಂಡಿರ, ಯಾವುದೇ ರೀತಿಯ ಟೆನ್ಷನ್ ತೊಗೊಂಬೇಡಿ, ಆರಾಮಾಗಿ ಓದಿ. ನಿಮ್ಮ RP ಸರ್ ಇದ್ದಾರೆ ನಿಮಗೋಸ್ಕರ, ನೀವು ತಲೆನೇ ಕೆಡ್ಸ್ಕೊಬೇಡಿ, ಅರ್ಥ ಆಯ್ತಾ? ನಿಮ್ಗೆ ಏನೇನು ಬೇಕೋ ಇನ್ನೂ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಗೊತ್ತು ತುಂಬ ಜನ ಮಕ್ಕಳು ನಾಳೆ ಎಕ್ಸಾಮ್ ಇದೆ 3 hours ಬಿಫೋರು 2 hours ಬಿಫೋರ್ ಓದ್ತಾ ಇರ್ತೀರಾ. ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ, ಅರ್ಥ ಆಯ್ತಾ? ಸೊ ಈಗ ಕಮಿಂಗ್ ಟು ಇಂಪಾರ್ಟೆಂಟ್ ಡಿರೈವೇಷನ್. ಸರ್ ಏನೇನು ಇಂಪಾರ್ಟೆಂಟ್ ಡಿರೈವೇಷನ್ ಅಂತ ಹೇಳಿದ್ರೆ ಎಷ್ಟೊಂದು ಡಿರೈವೇಷನ್ಸ್ ಇಂಪಾರ್ಟೆಂಟ್ ಮಕ್ಕಳೇ. ಆ್ಯಂಡ್ and if you're studying just before the exam 2 hours 3 hours 5 hours 6 hours, ನಾನು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತೀನಿ ಮಕ್ಕಳು. ನೋಡಿ, ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನೀವು ಯಾವ್ದು ನೋಡ್ಕೋಬೇಕಂತ ಹೇಳಿದ್ರೆ ನೋಡಿ, ಮ್ಯಾಗ್ನೆಟಿಕ್ ಸರ್ಕ್ಯುಲರ್ ಲೂಪ್ನ ಓದ್ಕೊಳ್ಳಿ. ಅದಾದಮೇಲೆ ಫೋರ್ಸ್ ಬಿಟ್ವೀನ್ ದ ಪ್ಯಾರಲಲ್ ಕರೆಂಟ್ಸ್ ಓದ್ಕೊಳ್ಳಿ. ಅದಾದಮೇಲೆ ಸೆಮಿ ಕಂಡಕ್ಟರ್ಸ್ ಮಕ್ಕಳು, ಡೋಂಟ್ ಮಿಸ್ ಸೆಮಿ ಕಂಡಕ್ಟರ್ಸ್. ಇದರಿಂದ 100% ಕ್ವಶನ್ ಬರ್ತದೆ 5 ಮಾರ್ಕರು. ಅದರಲ್ಲೂ ಹಾಫ್ ವೇವ್ ಮತ್ತು ಫುಲ್ ವೇವ್ ರೆಕ್ಟಿಫೈರು ಇಲ್ಲ ಅಂತ ಹೇಳಿದ್ರೆ 3+2 ಅಂದರೆ 3 ಮಾರ್ಕರ್ಗೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೀರಿ. ಆ್ಯಂಡ್ ಅದಾದಮೇಲೆ ಬ್ಯಾಂಡ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಿ, ಪ್ಲಸ್ 2 ಮಾರ್ಕರ್ಗೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ N ಟೈಪು P ಟೈಪು ಇಲ್ಲ ಎಕ್ಸ್ಟೆನ್ಸಿಕ್ ಇಂಟ್ರೆನ್ಸಿಕ್ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ನಂದೊಂದು 40 minutes ಲೆಕ್ಚರ್ ಇದೆ ಮಕ್ಕಳು, ಅದೊಂದು ನೀವು ನೋಡ್ಕೊಂಡ್ಬಿಟ್ರೆ ಕಂಪ್ಲೀಟ್ಲಿ 2 ಮಾರ್ಕರ್ಸ್ 3 ಮಾರ್ಕರ್ಸ್ ಯಾವುದೇ ಬಂದು ಬರೀತೀರಾ. ನಿಮ್ಗೆ ಏನೇನು ಬೇಕೋ ಎಲ್ಲ ಲೆಕ್ಚರ್ಸು ಅಲ್ಲಿ ಗಿವ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಆರಾಮಾಗಿ ಓದಿ, ಅರ್ಥ ಆಯ್ತಾ? ಸ್ಟ್ರೆಸ್ ಬೇಡ ನಿಮಗೆ, ಆಯ್ತಾ? ಇದಾಯ್ತಾ? ಅದಾದಮೇಲೆ ಇವೆರಡಲ್ಲಿ ಒಂದು ಬರುತ್ತೆ ಅಷ್ಟೇ, ಎರಡು ಬರೋದಿಲ್ಲ. ದೆನ್ ಐ ರೆಕಮೆಂಡ್ ಯು ವೀಟ್ಸ್ಟೋನ್ ಬ್ರಿಡ್ಜ್ ನೋಡ್ಕೊಳ್ಳಿ, ಇಟ್ಸ್ ವೆರಿ ಈಸಿ ಇರುತ್ತೆ. ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಟು ಪಾಯಿಂಟ್ ಚಾರ್ಜ್, ದಿಸ್ ಇಸ್ ಸಿಂಪಲ್ ಡಿರೈವೇಷನ್ ಮಕ್ಕಳನ್ನ ಹೇಳಿ ತೋರಿಸಿ ನಿಮಗೆ ಹೇಗೆ ಬರೀಬೇಕು ಅಂದ್ಬಿಟ್ಟು. ಅಷ್ಟು ನೋಡಿಕೊಂಡ್ರೆ ಸಾಕು. ಅದು ಬಿಟ್ಟು ಆಲ್ರೆಡಿ ಐ ನೋ ದಟ್ ನೀವು ಗಾಸ್ ಲಾ ಅಪ್ಲಿಕೇಶನ್ ಸ್ಟಡಿ ಮಾಡ್ತಾ ಇರ್ತೀರಿ ಆಲ್ರೆಡಿ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ತುಂಬ ಈಸಿ. ಅಫ್ಕೋರ್ಸ್ ವೇವ್ ಆಪ್ಟಿಕ್ಸು ಬಿಕಾಸ್ ಸಮ್ಟೈಮ್ಸ್ ವೇವ್ ಆಪ್ಟಿಕ್ಸಲ್ಲಿ ಈ ವರ್ಷ ದೇ ಮೇ ಆಸ್ಕ್ ಲೈಕ್ ನ್ಯೂಮರಿಕಲ್ ಕೇಳ್ಬೋದು, ಇಲ್ಲ ಥಿಯರಿನೂ ಕೇಳ್ಬೋದು. ವೇವ್ ಆಪ್ಟಿಕ್ಸು ಸಿಂಪಲ್, ಹೈಗನ್ಸ್ ಪ್ರಿನ್ಸಿಪಲ್, ರಿಫ್ಲೆಕ್ಷನ್ನ ಯೂಸಿಂಗ್ ಹೈಗನ್ ಪ್ರಿನ್ಸಿಪಲ್ನ ಪ್ರೂವ್ ಮಾಡಿ, ಇಷ್ಟನ್ನು ನೋಡ್ಕೊಳ್ಳಿ. ಇದೆಲ್ಲ ತುಂಬ ಈಸಿ, ಅರ್ಥ ಆಗ್ತಾ ಇದೆಯಾ? ಅದು ಬಿಟ್ಟು ರೇ ಆಪ್ಟಿಕ್ಸು ಲೆನ್ಸ್ ಮೇಕರ್ಸ್ ಫಾರ್ಮ್ಲಾನೇ ಇಂಪಾರ್ಟೆಂಟ್ ಇದೆ. ಅದಾದಮೇಲೆ ಈವನ್ ಪ್ರಿಸಮು ಕೇಳ್ಬೋದು. ಬಟ್ ನೀವೇನು ಲಾಸ್ಟ್ ಮೂಮೆಂಟಲ್ಲಿ ಓದ್ತಾ ಇದ್ದರೆ, ಅರ್ಥ ಆಯ್ತಾ? ಸೊ ಇದರಲ್ಲಿ ಎರಡರಲ್ಲಿ ಒಂದು ಕ್ವಶನ್ ಬರುತ್ತೆ. ಸೆಮಿ ಕಂಡಕ್ಟರ್ಸ್ ತುಂಬಾ ಈಸಿ ಇರುತ್ತೆ. ವೀಟ್ಸ್ಟೋನ್ ಬ್ರಿಡ್ಜು, ಗಾಸ್ ಲಾ ಅಪ್ಲಿಕೇಶನ್, ಪಾಯಿಂಟ್ ಚಾರ್ಜ್, ಇಷ್ಟು ನೋಡ್ಕೊಳ್ಳಿ ಮಕ್ಕಳೇ, ನೀವು ಆರಾಮಾಗಿ ಮಾಡ್ತೀರಾ, ಅರ್ಥ ಆಯ್ತಾ? ಅದು ಬಿಟ್ಟು ನಾನು ಎಲ್ಲ ಡಿರೈವೇಷನ್ಸು ಹೇಳ್ತೀನಿ, ನಾನು ಹೇಳಲ್ಲ ಅಂತಿಲ್ಲ. ಬಟ್ ಏನಂತ ಹೇಳಿದ್ರೆ ಎಕ್ಸಾಕ್ಟ್ಲಿ, so I know that you're watching, you can comment in the comment, let me know in the comment section how many hours before you're watching this lecture anbittu. Next ಈಗ ಮಕ್ಕಳೇ, ಸೊ ಈಗ ಫಸ್ಟ್ ಒನ್ ಇಸ್ ಇದು ಎಕ್ಸಾಮ್. ಸೊ ಐ ಹ್ಯಾವ್ ಟೇಕನ್ ದಿ ಲಾಸ್ಟ್ ಕ್ವಶನ್ ಪಲ್ಲಿ ಕೇಳಿದ್ರು, ಇಲ್ಲಿ ಸ್ಕೀಮ್ ಆಫ್ ಎವಲ್ಯೂಷನ್ ಕೂಡ ನಿಮಗಿದೆ. ಎವ್ಯಾಲ್ಯೂಷನ್ ಅಲ್ವಾ? ಎಸ್, ಓಕೆ. ಸೊ ಡಯಾಗ್ರಾಮ್ಗೆ 1 ಮಾರ್ಕ್ ಹೇಳ್ತಾರೆ. ಸಿಂಪಲ್ ಆಗಿ ಎಲೆಕ್ಟ್ರಿಕ್ ಪ್ಲಸ್ ಡ್ಯೂ ಟು ಸ್ಮಾಲ್ ಏರಿಯಾ, ಒಂದು ಸ್ಮಾಲ್ ಏರಿಯಾ ತಗೊಂಡು ಅದಕ್ಕೆ ಎಲೆಕ್ಟ್ರಿಕ್ ಪ್ಲಸ್ ಫೈಂಡ್ ಮಾಡ್ತೀವಿ. ಅದಾದಮೇಲೆ ಗಾಸ್ ಎಲೆಕ್ಟ್ರಿಕ್ ಯೂಸಿಂಗ್ ಗಾಸ್ ಲಾ ವಿ ಗೋಯಿಂಗ್ ಟು ಫೈಂಡ್ ದ ಫಾರ್ಮುಲಾ, ಎರಡನ್ನೂ ಈಕ್ವೇಟ್ ಮಾಡ್ತೀವಿ, ಆನ್ಸರ್ ಫೈಂಡ್ ಮಾಡ್ತೀವಿ. ನಾನು ತುಂಬ ಡೀಟೇಲಾಗಿ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ನಾನು ಸ್ವಲ್ಪ ವಿಡಿಯೋ ಫಾಸ್ಟಾಗಿ ಮಾಡ್ತೀನಿ, ಅರ್ಥ ಆಯ್ತಾ? ಬರೀಬೇಕು ನೀವು ಡಯಾಗ್ರಾಮ್ಗೆ ಡ್ಯೂ ಟು ಸ್ಮಾಲ್, ಎಲ್ಲ ಗಾಸ್ ಲಾ ಅಪ್ಲಿಕೇಶನ್ಸಲ್ಲಿ ಸ್ಮಾಲ್ ಏರಿಯಾ ತೊಗೊತೀವಿ, ಅದನ್ನ ಇಂಟಿಗ್ರೇಟ್ ಮಾಡ್ತೀವಿ. ಅದಾದಮೇಲೆ ಯೂಸಿಂಗ್ ದ ಗಾಸ್ ಲಾ ಒಂದು ಫಾರ್ಮುಲಾ ಇರುತ್ತೆ, ಎರಡು ಈಕ್ವೇಟ್ ಮಾಡ್ತೀವಿ, ಇಲ್ಲಿ ಗೆಟ್ ದ ಆನ್ಸರ್. ನೋಡಿ, ಸಿಂಪಲ್ ಮಕ್ಕಳು, ಸಿಂಪಲ್. ಸೊ ಒಂದು ಲೈನ್ ಚಾರ್ಜ್ ಕೇಳಿದ್ರು ಅಷ್ಟೇ, ಏನು ಮಾಡಬೇಕಿಲ್ಲಿ ಯೂಸಿಂಗ್ ಒಂದು ಸ್ಮಾಲ್ ಸರ್ಫೇಸ್ ತೊಗೊಂಡು ಇಂಟಿಗ್ರೇಟ್ ಮಾಡ್ತೀವಿ. ಆ ಏರಿಯಾ ಪ್ಲೇಸಲ್ಲಿ 2πRh 2πRL, ಅದನ್ನು ವಿ ಗೋಯಿಂಗ್ ಟು ಈಕ್ವೇಟ್ ಟು ಗಾಸ್ ಲಾ, ವಿಲ್ ಗೆಟ್ ದ ಆನ್ಸರ್. ಸಿಂಪಲ್, ಅರ್ಥ ಆಯ್ತಾ? ಅದಾದಮೇಲೆ ಒಂದು ಶೀಟ್ ಕೇಳಿದ್ರೆ ಸೇಮ್ ಆನ್ಸರ್, ಸ್ಮಾಲ್ ಏರಿಯಾ ತೊಗೊಂಡು ಇಂಟಿಗ್ರೇಟ್ ಮಾಡ್ತೀವಿ. ಇಲ್ಲಿ ಇಂಟಿಗ್ರೇಷನ್ ಆಫ್ DS ಬಂದು ನಿಮಗೆ 2a ಸಿಗುತ್ತೆ, ದೆನ್ 2a ಬರುತ್ತೆ, ಅದನ್ನು ನಾವೇನು ಗಾಸ್ ಲಾಗೆ ಈಕ್ವೇಟ್ ಮಾಡಿ ಗೆಟ್ ದ ಆನ್ಸರ್. ಸಿಂಪಲ್, ಅರ್ಥ ಆಯ್ತಾ? ಇದೇ ರೀತಿ ಸ್ಪೆರಿಕಲ್ ಶೆಲ್ ಕೇಳಿದಾಗ ಸೇಮ್ ಸ್ಮಾಲ್ ಏರಿಯಾ ತೊಗೊತೀವಿ, ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ನಿಮಗೆ E/DS ಮಾಡಿದಾಗ DS ಪ್ಲೇಸಲ್ಲಿ 4πr² ಬರುತ್ತೆ, ಅದನ್ನು ಗಾಸ್ ಲಾಗೆ ಈಕ್ವೇಟ್ ಮಾಡಿ ಆನ್ಸರ್ ಬರುತ್ತೆ. ಸಿಂಪಲ್, ಅರ್ಥ ಆಯ್ತೇನ್ರೋ? ಸಿಂಪಲ್. ನೋಡಿ, ಇಷ್ಟೇ. ಈ ಥರ ಸ್ಟೆಪ್ಸ್ ಬರೆದ್ರೆ ನೀವು ಯಾವುದೇ ರೀತಿ ಮಾರ್ಕ್ಸ್ನ ಕಳ್ಕೊಳೋದಿಲ್ಲ, ಅರ್ಥ ಆಗ್ತಾ ಇದೆಯಾ? ಈ ರೀತಿ ಇದು ಗಾಸ್ ಲಾ ಅಪ್ಲಿಕೇಶನ್ಸ್ ಆಯಿತು. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು, ಇದು ಮೋಸ್ಟ್ ಇಂಪಾರ್ಟೆಂಟ್. ಗಾಸ್ ಲಾ ಮತ್ತು ಅಪ್ಲಿಕೇಶನ್ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ಡ್ಯೂ ಟು ಆಕ್ಸಿಯಲ್ ಲೈನ್, ಡ್ಯೂ ಟು ಈಕ್ವಟೋರಿಯಲ್ ಲೈನ್ ಕೂಡ ಕೇಳ್ಬೋದು ನಿಮಗೆ, ಈವನ್ ಮಾಡೆಲ್ ಪೇಪರಲ್ಲಿ ಕೇಳಿದ್ದಾರೆ. ಆಕ್ಸಿಯಲ್ ಲೈನ್ ಸಿಂಪಲ್, ಒಂದು ಪಾಯಿಂಟ್ ತೊಗೊಳ್ಳಿ, ಒಂದು ಯಾವುದಾದ್ರು ಒಂದು ಪಾಯಿಂಟ್ ತೊಗೊಳ್ಳಿ, ಅಲ್ಲಿಗೆ ಡಿಸ್ಟೆನ್ಸಸ್ ಒಂದು ಈ ಚಾರ್ಜಿಂದ R-A, ಆ ಚಾರ್ಜಿಂದ R+A ಇರುತ್ತೆ. ಸೊ ಒಂದು R-A, ಒಂದು R+A, ಆ ಎರಡನ್ನು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಜಸ್ಟ್ ಈಕ್ವೇಟ್ ಮಾಡಿ, ಎರಡನ್ನು ಮೈನಸ್ ಮಾಡಿ. ಸೊ R+A² ಬೈ R - A² ಬರುತ್ತೆ ನಿಮಗೆ, 4AR ಡಿವೈಡೆಡ್ ಬೈ R² - A².
ನಂತರ ಯು ಕ್ಯಾನ್ ರೈಟ್ ಆ್ಯಂಡ್ ಆಲ್ವೇಸ್ ರೈಟ್ ಸಮ್ ಸ್ಟೇಟ್ಮೆಂಟ್ಸ್. ಯಾವುದೇ ಕ್ವಶನ್ ಕೊಟ್ಟಾಗ ಒಂದು 2-3 ಸೆಂಟೆನ್ಸಸ್ ಬರೀ. ಡೈಪೋಲ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಡೈಪೋಲ್ ಇಸ್ 2a ಆ್ಯಂಡ್ ಎ ಪಾಯಿಂಟ್ P ಇಸ್ ಕನ್ಸಿಡರ್ಡ್ ಅಲಾಂಗ್ ದ ಆಕ್ಸಿಯಲ್ ಪ್ಲೇನ್ ಅಟ್ ಎ ಡಿಸ್ಟೆನ್ಸ್ r. ಸಿಂಪಲ್, ನಿಮ್ಗೆ ಏನು ಬರುತ್ತೋ ಅದನ್ನ ಬರೀರೋ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ದಿಸ್ ವಾಟ್ ಡಿರೈವೇಷನ್ ಇಸ್ ಬೇಸಿಕಲಿ. ಇದೆಲ್ಲ ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ಬೋದು ನೀವು. ಆ್ಯಂಡ್ ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಅಟ್ ಅಲಾಂಗ್ ದ ಈಕ್ವಟೋರಿಯಲ್ ಪ್ಲೇನ್ ಕೊಟ್ಟಾಗ ಅಗೇನ್ ಮಕ್ಕಳೇ ಸೇಮ್ ಥಿಂಗ್ ಉಂಟು, ಎರಡು ಸೇಮ್ ಇರುತ್ತೆ. ಇಲ್ಲಿ ನೀವು ಡಿಸ್ಟೆನ್ಸ್ ಬಂದು ನಿಮಗೆ r² + a² ಇರುತ್ತೆ. ಆ ಪಾಯಿಂಟ್ ಡಿಸ್ಟೆನ್ಸ್ ಬಂದು r² + a² ಇರುತ್ತೆ. ಸೊ ಎರಡು ಸೇಮ್, ಎರಡು ಕಡೆಯಿಂದ ಸೇಮ್ ಇರುತ್ತೆ. ಎರಡನ್ನ ಆ್ಯಡ್ ಮಾಡಬೇಕು ನೀವು. ಆ್ಯಡ್ ಮಾಡಿಬಿಟ್ಟು ಕಾಸ್ಟ್ ಕಾಂಪೋನೆಂಟ್ ನೋಡಿ, ಕಾಸ್ಟ್ ಕಾಂಪೋನೆಂಟ್. ವಾಟ್ ಈಸ್ ಕಾಸ್ಟ್ ಥೀಟಾ? ಕಾಸ್ಟ್ ಥೀಟಾ ಈಸ್ ಈಕ್ವಲ್ ಟು adjacent divided by ಕಾಸ್ಟ್ ಥೀಟಾ ಬಂದ್ಬಿಟ್ಟು ನಿಮಗೆ adjacent, ದಟ್ ಈಸ್ a ಡಿವೈಡೆಡ್ ಬೈ √r² + a². ನಾನು ಎಲ್ಲ ವೀಡಿಯೋಸು ಒನ್ ಶಾರ್ಟ್ ಲೆಕ್ಚರ್ಸು ಆಲ್ರೆಡಿ ನಿಮ್ಗೆ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮ್ಗೆ ಎಲ್ಲಾದರೂ ಡೌಟ್ ಬಂತಾ ಒನ್ ಶಾರ್ಟ್ ಲೆಕ್ಚರ್ ಹೋಗಿ ಅದು ಯಾವ ಡಿರೈವೇಷನ್ ಇದೆ ಅದನ್ನು ನೋಡ್ಬೋದು ನೀವು. ಅರ್ಥ ಆಯ್ತಾ? ಇದು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್. ನಂತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಚಾಪ್ಟರಲ್ಲಿ ಒಂದು ಸಿಂಪಲ್ ಡಿರೈವೇಷನ್ ಇದೆ ಮಕ್ಕಳೇ, ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಇದು ಮೋಸ್ಟ್ ಇಂಪಾರ್ಟೆಂಟು. ಅದು ಬಿಟ್ಟರೆ ಅದಕ್ಕೆ ನೀವೇನು ಆ ಸಿಸ್ಟಮ್ ಆಫ್ ಚಾರ್ಜಸ್ದು ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ 3 ಚಾರ್ಜಸ್ 2 ಚಾರ್ಜಸ್ ಅಂತ ನಾವು ಆಲ್ರೆಡಿ ಒನ್ ಶಾರ್ಟ್ ಹೇಳ್ಕೊಟ್ಟಿದ್ದೀನಿ. ಬಟ್ ನಾನು ಇಲ್ಲಿ ಇದೊಂದೇ ಹೇಳ್ಕೊಡ್ತಾ ಇದ್ದೀನಿ. ಅಗೇನ್ ಸೇಮ್ ಥಿಂಗ್, ಡಯಾಗ್ರಾಮ್ಗೆ 1 ಮಾರ್ಕು. ಕೆಲವೊಂದು ಸರಿ ಕೇಳ್ತಾರೆ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಅಂತ, ಕೆಲವೊಂದು ಸರಿ ಕೇಳೋದಿಲ್ಲ. ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಮಾಡಿ. ಯಾವುದೋ ಒಂದು ವಿ ಹ್ಯಾವ್ ಎ ಸೋರ್ಸ್ ಚಾರ್ಜ್ Q, ವಿ ಆರ್ ಬ್ರಿಂಗಿಂಗ್ ಒನ್ ಮೋರ್ ಚಾರ್ಜ್ ಫ್ರಮ್ ಎ ಡಿಸ್ಟೆನ್ಸ್ ಇನ್ಫಿನಿಟಿ ಆ್ಯಂಡ್ ವರ್ಕ್ ಡನ್ ಟು ಬ್ರಿಂಗ್ ದಟ್ ಇನ್ಫಿನಿಟಿ ಸ್ಟೋರ್ಡ್ ಆಸ್ ಅ ಪೊಟೆನ್ಷಿಯಲ್. ಸಿಂಪಲಾಗಿ ಮಾಡಿ. ಒಂದು ಫಾರ್ಮುಲಾ, ವರ್ಕ್ ಡನ್ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕಾಸ್ ಥೀಟಾ ಏನು ಬೇಕಾಗಿಲ್ಲ, ಅದು ಆ್ಯಕ್ಚುಲಿ ಜನರಲ್ ಫಾರ್ಮುಲಾ. ಕಾಸ್ 0 ಇರುತ್ತೆ, 1. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಹಾಕಿ. ಫೋರ್ಸ್ ಫಾರ್ಮುಲಾ 1/4 Q ಡಿವೈಡೆಡ್ ಬೈ x². E is equal to F/Q. ಸೊ ಓನ್ಲಿ ಸೋರ್ಸ್ ಚಾರ್ಜ್ ಮಾತ್ರ ಇರುತ್ತೆ, ನೆಗೆಟಿವ್ ಸಿಂಬಲ್ ಮರಿಬೇಡಿ ಇಲ್ಲಿ. ನಂತರ ಇಂಟಿಗ್ರೇಟ್ ಮಾಡಿ ಇಲ್ಲಿ r to infinity, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಆನ್ಸರ್ ಬರುತ್ತೆ. ಅರ್ಥ ಇದೆ ಸಿಂಪಲ್ ಆಗಿ? ಅದಕ್ಕೆ ನೋಡಿ, ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಮಾರ್ಕ್ಸು ಡಯಾಗ್ರಾಮ್ಗೆ. ಆ ಫಾರ್ಮುಲಾ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿಸ್ಪ್ಲೇಸ್ಮೆಂಟ್, ಅದಕ್ಕೆ ಒಂದು ಮಾರ್ಕ್ಸು. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಮಾರ್ಕ್ಸು. ಅದಾದಮೇಲೆ ಲಾಸ್ಟಲ್ಲಿ ಪೊಟೆನ್ಷಿಯಲ್ ಅಥವಾ ಪಾಯಿಂಟ್ ಅಂದರೆ ಏನು ಆಯ್ತು ಮಿಸ್ ಆದಂಗಿದೆ, ನಾನು ತೋರಿಸ್ತೀನಿ ನಿಮಗೆ. 1/4 Q/r. ಡೋಂಟ್ ವರಿ, ಇದು PDF ನಿಮ್ಗೆ ಕಳಿಸಿ, ನಂಗೆ ಗೊತ್ತಾಗಿದೆ. ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ವಾಟ್ಸಪ್ ಚಾನಲಲ್ಲಿ ಅದನ್ನು ಕಳಿಸ್ತೀನಿ, ನೀವು ತಾಯಿ ಕೆಡ್ಸ್ಕೊಂಬೇಡಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಸ್, ಸೊ ಈ ರೀತಿ ನೀವು ಬರೀಬೇಕು. ಆ್ಯಂಡ್ ಇಲ್ಲಿ ನೋಡಿ ಸೇಮ್ ಥಿಂಗ್ ಐ ಹ್ಯಾವ್ ಡನ್ ಹಿಯರ್ ಮಕ್ಕಳೇ. ಸೊ ಐ ಹ್ಯಾವ್ ಕ್ಲಿಯರ್ಲಿ ರಿಟರ್ನ್ ಹಿಯರ್ ನಾವು. ಸೊ ಅಂದರೆ ಸ್ಟೇಟ್ಮೆಂಟ್ ಹೇಗೆ ಬರೀಬೇಕು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಆ ಫೋರ್ಸ್ ಬರೀಬೇಕಾಗುತ್ತೆ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ನ ನೀವು ಇಂಟಿಗ್ರೇಟ್ ಮಾಡಿದಾಗ ಇಂಟಿಗ್ರೇಷನ್ 1/x² ಮೈನಸ್ 1/x. r 1/∞ 0, ನಿಮ್ಗೆ 1/r ಬರುತ್ತೆ. ಸಿಂಪಲ್ ಕಂಡ್ರೋ, 1/x² ಇಂಟಿಗ್ರೇಟ್ ಮಾಡಿದ್ರೆ 1/r ಬರುತ್ತೆ, 1/x ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಅದು ಬರೆದಾದ್ಮೇಲೆ ಲಾಸ್ಟಲ್ಲಿ ಬರೀರಿ ವಾಟ್ ಈಸ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಅಂದರೆ ಏನು. ದಟ್ಸ್ ಫಾರ್ಮುಲಾ ಆಲ್ಸೋ ಇಟ್ ರೈಟ್. V is equal to 1/4 Q/r ಅಂತ ಬರೀಬೇಕು. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಕರೆಂಟ್ ಎಲೆಕ್ಟ್ರಿಸಿಟಿ ಬಂದಾದಮೇಲೆ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಮೋಸ್ಟ್ ಸಮ್ಟೈಮ್ಸ್ ಮಕ್ಕಳು ಈವನ್ ನಿಮ್ಮ ಐ ಥಿಂಕ್ ನಿಮ್ಮ ಇದರಲ್ಲೂ ಮಾಡಲ್ ಪೇಪರ್ಸಲ್ಲೂ ಕೇಳಿದ್ದಾರೆ. ಸೊ ಡಿರೈವ್ ಎಕ್ಸ್ಪ್ರೆಷನ್ ಫಸ್ಟ್ ಸಿಗ್ಮಾ ಇಸ್ ಈಕ್ವಲ್ ಟು ne² τ/m ಅಂತ ಕೇಳ್ತಾರೆ. ಸೊ ಯು ಕ್ಯಾನ್ ಡಿರೈವ್ ಹೌ VD ಕೇಮ್. VD ಅಂದರೆ I is equal to ANEVD ಇದೆಯಲ್ವಾ. ಸೊ I is equal to ANEVD. ಸೊ ಇದನ್ನು ನೀವು ಸಿಂಪಲಾಗಿ ಡಿರೈವ್ ಮಾಡಿ. ವಿ ನೋ VD is equal to E τ/m. ಅದಾದಮೇಲೆ ಎರಡನ್ನೂ ಈಕ್ವೇಟ್ ಮಾಡಿದಾಗ ನಿಮಗೆ J is equal to ಸಿಗ್ಮಾ ಯೂಸ್ ಮಾಡಿ ಸಿಗ್ಮಾ is equal to ne² τ/m ಬರುತ್ತೆ. ಸಿಂಪಲ್ ಆಗಿ ನೀವು ಈ ರೀತಿ ಬೇಕಾದರೂ ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ನೋಡಿ ತೋರಿಸಿದ್ದೀನಿ ನಿಮಗೆ. ಸೊ ಹೇಗೆ ಇದು ಡ್ರಿಫ್ಟ್ ವೆಲಾಸಿಟಿ ಡಿರೈವೇಷನ್ ಯೂಶಲಿ 3 ಮಾರ್ಕರ್ಗೆ ಬರುತ್ತೆ. ಸ್ಪೆಷಲಿ ಇಫ್ ದೇ ಆಸ್ಕ್ ಯು ಟು ಡಿರೈವ್ ಓನ್ಲಿ ಡ್ರಿಫ್ಟ್ ವೆಲಾಸಿಟಿ, ಯೂಶಲಿ 5 ಮಾರ್ಕ್ ಕೇಳೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ದಿಲ್ ಆಸ್ಕ್ ಯು ಟು ಡಿರೈವ್ ಸಿಗ್ಮಾ ಈಸ್ ಈಕ್ವಲ್ ಟು ne² τ. ನೋಡಿ ಇದನ್ನು ಕೇಳ್ತಾರೆ, ಸಿಗ್ಮಾ ಈಸ್ ಈಕ್ವಲ್ ಟು ne² τ/mನ ಡಿರೈವ್ ಮಾಡಿ ಅಂತ ಕೇಳ್ತಾರೆ ಅವರು. ಸಿಗ್ಮಾ ಈಸ್ ಈಕ್ವಲ್ ಟು ne² τ/mನ ಡಿರೈವ್ ಮಾಡಿ, ಅಸ್ಯೂಮಿಂಗ್ ದ VD. ಇದನ್ನು ನೀವು VDನ ಅಸ್ಯೂಮ್ ಮಾಡ್ಕೊಳ್ಳಿ. VD ಈಸ್ ಈಕ್ವಲ್ ಟು E τ/m ಅಸ್ಯೂಮ್ ಮಾಡಿಕೊಂಡು ಸಿಗ್ಮಾ ಈಸ್ ಈಕ್ವಲ್ ಟು ne² τ/mನ ಡಿರೈವ್ ಮಾಡಿ ಅಂತ ಕೇಳ್ತಾರೆ. ಸಿಗ್ಮಾ ಈಸ್ ಈಕ್ವಲ್ ಟು ne² τ/m. ಅರ್ಥ ಆಯ್ತಾ? ಅದಕ್ಕೆ ಒಂದು ಸಿಂಪಲ್ ಆಗಿ I is equal to ANEVD ಇದೆಯಲ್ವಾ, ಇದು ಎಲ್ಲಿಂದ ಬಂತು? ವಿ ನೋ ದಟ್ ಕರೆಂಟ್ ಫ್ಲೋ ಇನ್ ಎ ಕಂಡಕ್ಟರ್ I is given by ANEVD. ಈವನ್ ಮಾರ್ಕಿಂಗ್ ಸ್ಕೀಮಲ್ಲಿ ನೀವು ನೋಡಿದ್ರೆ ಅವರು ಅದನ್ನು ಡಿರೈವ್ ಮಾಡಿಲ್ಲ. ವಿ ನೋ ದಟ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಓಕೆ ಇನ್ ಅನದರ್ ವೇ ಯು ಕ್ಯಾನ್ ಆಲ್ಸೋ ಡೂ VD is equal to, ಇಲ್ಲ ನೀವು I is equal to ANEVD ಅಂತ ತೊಗೊಬೋದು, ಇಲ್ಲ VD is equal to 1/A into E ಅಂತ ತೊಗೊಬೋದು. ಆ್ಯಂಡ್ VD ಫಾರ್ಮುಲಾ ನಿಮ್ಗೆ ಸಿಗುತ್ತೆ. ಎರಡನ್ನೂ ಈಕ್ವೇಟ್ ಮಾಡಿದ್ರೆ ನಿಮಗೆ J is equal to ಸಿಗ್ಮಾ ಇನ ಕಂಪೇರ್ ಮಾಡೋಕ್ಕೆ ನೀವು J is equal to ಸಿಗ್ಮಾ ಇಗೆ ಕಂಪೇರ್ ಮಾಡಿದ್ರೆ ಯು ವಿಲ್ ಗೆಟ್ ne² τ/m. ಸೊ ಇದರಲ್ಲೂ ಅವ್ರೇನು I is equal to ANEVD ಡಿರೈವ್ ಮಾಡಿಲ್ಲ. ನೀವು ಸಿಂಪಲಾಗಿ ಒಂದು ಎಕ್ಸ್ಪ್ರೆಷನ್ ಬರ್ಕೊಂಡಿರ್ತೀವಿ, ಡಯಾಗ್ರಾಮ್ ಬರೆದುಬಿಟ್ಟು ವಿ ನೋ ದಟ್ ಎಕ್ಸ್ಪ್ರೆಷನ್ is equal to I is equal to ANEVD. we know this. we also know that drift velocity is E τ/m. then ಎರಡನ್ನೂ ಕಂಪೇರ್ ಮಾಡಿ J is equal to ಸಿಗ್ಮಾ ಗೆ ಕಂಪೇರ್ ಮಾಡಿ ಸಿಗ್ಮಾ ಅಂದರೆ ne² τ/m ಬರುತ್ತೆ. ಇದು ಮಾರ್ಕಿಂಗ್ ಸ್ಕೀಮ್ ಗೌರ್ಮೆಂಟಲ್ಲೇ ಕೊಟ್ಟಿರೋದು, ನಾನು ಹೇಳೋದಲ್ಲ ಇದನ್ನು.
ಅರ್ಥ ಆಯ್ತಾ? ಸೊ ನೀವು ಎರಡನ್ನೂ ಅಸಂಪ್ಷನ್ ಮಾಡಿಕೊಂಡು ಬರೀಬೋದು. ಇಲ್ಲ ಸರ್ ನಾನು ಬೇಕಾದ್ರೆ ಮಾಡ್ತೀನಿ ಒಂದೇ ಒಂದು ಸ್ಟೆಪ್ ಅಂತೇಳಿ ಸ್ಟೆಪ್ನು ಮಾಡ್ಬೋದು. ಟೋಟಲ್ ಚಾರ್ಜ್ ಬಂದು ನಿಮಗೆ ಇ ಇಂಟು ಎನ್ ಇಂಟು ಡಿ ಎಕ್ಸ್ ಇಂಟು ಎ ಬರುತ್ತೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಕ್ಯೂ ಬೈ ಡಿ ಟಿ ಅಂದರೆ ಡಿ ಎಕ್ಸ್ ಬೈ ಡಿ ಟಿ ಬರುತ್ತೆ. ಆ್ಯಂಡ್ ವಿಲ್ ಗೆಟ್ ಐ ಈಸ್ ಇಕ್ವಲ್ ಟು ಎನ್ ಇ ವಿ ಡಿ. ಒಂದು ವೇಳೆ ಸಪ್ರೇಟಾಗಿ ಅವರೇನು ಡಿರೈವ್ ಐ ಈಸ್ ಇಕ್ವಲ್ ಟು ಎನ್ ಇ ವಿ ಡಿ ಅಂತ ಕೇಳಿದ್ರೆ ಪ್ರಾಪರಾಗಿ ಡಯಾಗ್ರಾಮ್ ಬರೆದು ಬರೀಬೇಕಾಗುತ್ತೆ. ಈ ರೀತಿ ಕ್ವಶನ್ನ ಕೇಳ್ಬೋದು ನಿಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ಬಟ್ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಎಲೆಕ್ಟ್ರಿಸಿಟಿ ನಾನು ಹೇಳೋದು ನಿಮಗೆ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಾನು ಹೇಳೋದಿಲ್ಲ, ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ದೀನಿ ಮಕ್ಕಳೇ. ಸೊ ದಿಸ್ ಒನ್ ಆ್ಯಂಡ್ ಆಲ್ಸೋ ಸೆಲ್ಸ್ ಇನ್ ಸೀರೀಸ್ ಪ್ಯಾರಲಲ್ಲೂ ಕೇಳಿದಾಗ ಯು ಜಸ್ಟ್ ಹ್ಯಾವ್ ಟು ಕಂಪೇರ್ ಮಕ್ಕಳೇ. ಪ್ಯಾರಲಲ್ಲಿ ಏನಾಗುತ್ತೆ ನೋಡಿ, ಸೀರೀಸಲ್ಲಿ ಏನಾಗುತ್ತೆ ಬೇಸಿಕಲಿ ನಿಮ್ಮದು ವೋಲ್ಟೇಜ್ನ ಆ್ಯಡ್ ಮಾಡ್ತೀವಿ ಸೀರೀಸಲ್ಲಿ. ಸೊ ಇಲ್ಲಿ ವೋಲ್ಟೇಜ್ನ ಆ್ಯಡ್ ಮಾಡ್ತೀವಿ ವಿ ಎ ಪ್ಲಸ್ ವಿ ಬಿ ಸಿ ಅಂತ, ವಿ ಎ ಬಿ ಸಿ ಪ್ಲಸ್ ವಿ ಬಿ ಸಿ ಅಂದ್ಬಿಟ್ಟು. ಅದಾದಮೇಲೆ ಸೊ ಅದನ್ನು ಕಂಪೇರ್ ಮಾಡ್ತೀವಿ ಈಕ್ವಲೆಂಟ್ಗೆ. ಅದಾದಮೇಲೆ ನಂತರ ಯು ಹ್ಯಾವ್ ಕಾಂಬಿನೇಷನ್ ಆಫ್ ಸೆಲ್ಸಲ್ಲಿ ಕರೆಂಟನ್ನ ಆ್ಯಡ್ ಮಾಡ್ತೀವಿ ಮಕ್ಕಳು. ಇಲ್ಲಿ ಕರೆಂಟ್ ಇದೆ ಅಲ್ವಾ, I1 ಮತ್ತು I2 ಅಂದ್ಬಿಟ್ಟು ಇವೆರಡನ್ನೂ ಆ್ಯಡ್ ಮಾಡ್ತೀವಿ. I1 ಪ್ಲಸ್ I2ನ ಆ್ಯಡ್ ಮಾಡಿಬಿಟ್ಟು ಯು ವಿಲ್ ಜಸ್ಟ್ ಗ್ರೂಪ್ ಮಾಡ್ತೀವಿ ಅಷ್ಟು. E1 ಬೈ R1 E2 ಬೈ R2 ಮೈನಸ್ ವಿ ಟೈಮ್ಸ್ 1/1 ಪ್ಲಸ್ 1/R2 ಅಂದ್ಬಿಟ್ಟು ಇದನ್ನು ಗ್ರೂಪ್ ಮಾಡ್ತೀವಿ. ಗ್ರೂಪ್ ಮಾಡಿಬಿಟ್ಟು ವಿಲ್ ರೈಟ್ ಇಟ್. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಒಂದು ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗ್ತಾ ಇದ್ದರೆ ನಿಮ್ಗೆ ಯಾವ ಡಿರೈವೇಷನ್ ಬೇಕೋ ಆ ಡಿರೈವೇಷನ್ಸ್ ಮಾತ್ರ ನೋಡಿ. ನಾನು ಸುಮ್ಮನೆ ಎಲ್ಲ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಮಾಡಿ. ಅರ್ಥ ಆಯ್ತಾ? ಅದಾದಮೇಲೆ ಇದು ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ನೋಡಿ ಹೇಗೆ ಮಾರ್ಕಿಂಗ್ ಸ್ಕೀಮ್ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಬೇಸಿಕಲಿ ಡಯಾಗ್ರಾಮ್ಗೆ 1 ಮಾರ್ಕ್ ಇರುತ್ತೆ. ಅದಾದಮೇಲೆ ಫಸ್ಟ್ ಲೂಪ್ಗೆ 1 ಮಾರ್ಕು, ಸೆಕೆಂಡ್ ಲೂಪ್ಗೆ 1 ಮಾರ್ಕು, ಎರಡನ್ನು ಸಾಲ್ವ್ ಮಾಡೋದಕ್ಕೆ 1 ಮಾರ್ಕು, ಲಾಸ್ಟಲ್ಲಿ ಸಾಲ್ವ್ ಮಾಡಿ ಬರೀತಿರಲ್ವ ಅದಕ್ಕೋಸ್ಕರ 1 ಮಾರ್ಕು. ಅರ್ಥ ಆಯ್ತಾ ಕ್ಲಿಯರಾಗಿ? ಡಯಾಗ್ರಾಮ್ಗೆ ಸ್ವಲ್ಪ ಡಯಾಗ್ರಾಮ್ ಬೇಕಾದ್ರೆ ಎಕ್ಸ್ಪ್ಲನೇಷನ್ 2-3 ಸೆಂಟೆನ್ಸ್ ಬರೆದು ಒಳ್ಳೆಯದೇ. ಅರ್ಥ ಆಯ್ತಾ? ಬರೆದು 1 ಮಾರ್ಕು 1 ಮಾರ್ಕು ಇದಕ್ಕೆ 1 ಮಾರ್ಕು ಈ ರೀತಿ ಬರೆದು ನೀವು ಆನ್ಸರ್ ಆರಾಮಾಗಿ ಬರೀಬೋದು. ಓಕೆ, ಡನ್. ನಂತರ ಸೊ ಮೂವಿಂಗ್ ಚಾರ್ಜಲ್ಲಿ 2 ಡಿರೈವೇಷನ್ ಮಕ್ಕಳೇ. 2 ಡಿರೈವೇಷನ್ಸಲ್ಲಿ ಸೊ ನಾನು ಹೇಳಿ ನಿಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಿಮಗೆ ಟಫ್ ಅನಿಸಿದ್ರೆ ಫಸ್ಟು ನೀವು ಲಾಸ್ಟ್ ಮಂತ್ಲಿ ಓದ್ತಾ ಇದ್ದರೆ ಫಸ್ಟ್ ಇದನ್ನು ನೋಡ್ಕೊಳ್ಳಿ, ವೀಟ್ಸ್ಟೋನ್ಸ್ ಬ್ರಿಡ್ಜು. ಅದಾದಮೇಲೆ ಸೆಲ್ಸ್ ನೋಡ್ಕೊಳ್ಳಿ. ಅದಾದಮೇಲೆ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟು ಬೈ ಎಮ್ ಡಿರೈವೇಷನ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅದಾದಮೇಲೆ ನಂತರ ವಿ ಹ್ಯಾವ್ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇಲ್ಲಿ 2 ಡಿರೈವೇಷನ್ ಮಕ್ಕಳೇ. ಒಂದು ಸರ್ಕ್ಯುಲರ್ ಲೂಪ್, ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದು ಯೂಸಿಂಗ್ ನಮ್ಮ ಬಯೋಸಾವರ್ಟ್ಲ ಬರೆದ್ರೆ ಅಲ್ಲಿ ನಿಮಗೆ 1 ಮಾರ್ಕ್ ಬರುತ್ತೆ. ಡಯಾಗ್ರಾಮ್ಗೆ 1 ಮಾರ್ಕು, ಬಯೋಸಾವರ್ಟ್ಲಗೆ 1 ಮಾರ್ಕು. ಅದಾದಮೇಲೆ ನೀವು ಆ ಸೈನ್ ಟೀಟಾ ವಿ ಹ್ಯಾವ್ ದಟ್ ನಿಮ್ಗೆ ಕಾಸ್ಟ್ R/T ಬರುತ್ತಲ್ವ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ 1 ಮಾರ್ಕು. ಇಷ್ಟು ಏನು ಸ್ಟೇಟ್ಮೆಂಟ್ ಬರೆಯೋಷ್ಟು ಬೇಕಾಗಿಲ್ಲ, ಇದು ತುಂಬ ಜಾಸ್ತಿ ಬರೆದಿದ್ದಾರೆ. ಬಿಕಾಸ್ ನಾನು 2-3 ಕ್ವಶನ್ ಪೇಪರ್ಸ್ ಚೆಕ್ ಮಾಡಿದೆ. ಒಂದರಲ್ಲಿ ಕಡಿಮೆ ಬರೆದಿದ್ದು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಈ ಥರ ಇಷ್ಟೊಂದು ಬರೆದಿದ್ರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ನೆನ್ಪಿಟ್ಟು ಡಯಾಗ್ರಾಮ್ ಕ್ಯಾರೀಸ್, ಬಯೋಸಾವರ್ಟ್ಲ ಕ್ಯಾರೀಸ್ ಮಾರ್ಕ್ಸ್. ದೆನ್ ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ಸೇ ದಟ್. ನೋಡಿ ನಾನು ಇನ್ನೂ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಸೊ ಇದು ಇನ್ನೂ ಈಸಿ ಇದೆ. ಸೊ ಬಯೋಸಾವರ್ಟ್ಲ ಯೂಸ್ ಮಾಡಿಕೊಂಡು ಒಂದು ನಿಮ್ಗೆ ಫಾರ್ಮುಲಾ ಬರುತ್ತೆ. ಅದಾದಮೇಲೆ ರಿಸಾಲ್ವಿಂಗ್ ಇಂಟು ಕಾಂಪೊನೆಂಟ್ಸ್, ವರ್ಟಿಕಲ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗುತ್ತೆ, ಹಾರಿಜಾಂಟಲ್ ಮಾತ್ರ ಆ್ಯಡ್ ಆಗುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ನಾವು ಇಲ್ಲ ಸೈನ್ ಆಲ್ಫಾ ಅಂತ ಕೇಸಿ ಒಂದೊಂದು ಬುಕ್ಕಲ್ಲಿ ಅಂತ ತೊಗೊತಾರೆ ಮಕ್ಕಳೇ. ಸೈನ್ ಆಲ್ಫಾ ಬೇಸಿಕ್ ಲಾಜಿಕಲ್ ದಿಸ್ ಆ್ಯಂಗಲ್. ಈ ಆ್ಯಂಗಲ್ನ ಕೆಲವರು ಟೀಟಾ ಅಂತ ತೊಗೊತಾರೆ, ಕೆಲವರು ಆಲ್ಫಾ ಅಂತ ತೊಗೊಂತಾರೆ. ಡಸಂಟ್ ಮ್ಯಾಟರ್. ಸೈನ್ ಆಲ್ಫಾ ಇಸ್ ಈಕ್ವಲ್ ಟು R/R. ಆ್ಯಂಡ್ ಇದು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿವರೆಗೂ ಬರೆದ್ರೆ ಸಾಕು. ಇದೇನು ನೆಸೆಸಿಟಿ ಇಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ 2 ಮಾರ್ಕ್ ನ್ಯೂಮರಿಕಲ್ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಬಟ್ ಇಲ್ಲಿವರೆಗೂ ಬರೆದ್ರೆ ನಿಮಗೆ ಫುಲ್ ಆನ್ಸರ್ ಸಿಕ್ಕೊಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಡಿರೈವೇಷನ್. ಅರ್ಥ ಆಯ್ತಾ? ಅದಾದಮೇಲೆ ಸೊ ಫೋರ್ಸ್ ಬಿಟ್ವೀನ್ ದ ಪ್ಯಾರಲಲ್ ಕಂಡಕ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪಲ್ ಮಕ್ಕಳೇ ನೋಡಿ, 5 ಮಾರ್ಕರ್ಗೆ ಒಂದು ಡಯಾಗ್ರಾಮ್ ಬರೀಬೇಕು. ಕನ್ಸಿಡರ್ 2 ಸ್ಟ್ರೇಟ್ ಲೈನ್ಸ್ ಕ್ಯಾರಿಂಗ್ ಕಂಡಕ್ಟರ್ಸ್. ಇದೊಂದು 2 ಸ್ಟೇಟ್ಮೆಂಟ್ ಬರೆದು 2 ಕಂಡಕ್ಟರ್ಸ್ ಬರೀರಿ. ಅದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ವೈರ್ ಬಿ ಅಟ್ ಅ ಪೊಸಿಷನ್ ಆಫ್ ಬಿ ಆರ್ ಯು ಕ್ಯಾನ್ ಸೇ ಸಿಂಪಲ್ ಆಗಿ. ನಾನು ನೋಡಿ ಇನ್ನೂ ಈಸಿಯಾಗಿ ನಾನು ಬರ್ದಿಲ್ಲ ಇದನ್ನು. ಓಕೆ, ನೋ ಪ್ರಾಬ್ಲಮ್. ನನ್ನ ನೋಟ್ಸಲ್ಲಿ ಇದೆ ನಿಮಗೆ. ಸಾರಿ, ಒಂದೇ ನಿಮಿಷ. ಕರೆಕ್ಟಾಗಿ ಈ ಟೈಮ್ಗೆ ಓಕೆ. ಸೊ ನನ್ನ ನೋಟ್ಸಲ್ಲಿ ಇದೆ ಮಕ್ಕಳೇ. ಸಿಂಪಲಾಗಿ ನಾನು ಆಲ್ರೆಡಿ ನೋಟ್ಸ್ ಕೊಟ್ಟಿದ್ದೀನಿ ನಿಮಗೆ. ಸೊ ವೆನ್ ಎವರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಫಾರ್ ಎಕ್ಸಾಂಪಲ್ ಸಿಂಪಲ್. ಸೊ ಯು ಕ್ಯಾನ್ ಸೇ ಅಸ್ಯೂಮ್ ಲೈಕ್ ದಿಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎ ಅಂತ ಬಿ ಅಂತ ತೊಗೊಂಡ್ರೆ, ಸೊ ವೆನ್ ಬಿ ಈಸ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ ಮಧ್ಯದಲ್ಲಿ 2 ಡಯಾಗ್ರಾಮ್ ಬೇಕಾಗಿಲ್ಲ ನಮಗೆ. ಬಿ ಈಸ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ. ಸೊ ಅದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ. ಅದಾದಮೇಲೆ ಫೋರ್ಸ್ ಆನ್ ಬಿ ಈಸ್ ಗಿವೆನ್ ಬೈ IB ಇಂಟು ಎಲ್ ಇಂಟು ಬಿ ಇಂಟು ಸೈನ್ ಟೀಟಾ. ಇದನ್ನು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಸಿಂಪಲ್ ಆಗಿ. ಅದಾದಮೇಲೆ ಇನ್ನೊಂದು ಸತಿ ಸಿಮಿಲರ್ ಟು ದಟ್ ಇಲ್ಲೇ ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ವಿ ಸಿ ದಟ್ ಸಿಮಿಲರ್ ಟು ಸೆಕ್ಷನ್ ಆಫ್ ದ ವೈರ್ ಎಕ್ಸ್ಪೀರಿಯನ್ಸಸ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್. ದೇರ್ ಫೋರ್ FB ಇಸ್ ಆಲ್ರೆಡಿ ಈಕ್ವಲ್ ಟು FA. ನಾನು ನಿಮ್ಮ ಡಿರೈವೇಷನಲ್ಲಿ ಎರಡನ್ನೂ ಸಪ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ. ಸಿಮಿಲರ್ ಟು ಆರ್ ಯು ಕ್ಯಾನ್ ಸೇ ಸಿಮಿಲರ್ ಟು FA ಈಸ್ ಆಲ್ಸೋ ಈಸ್ ಗಿವೆನ್ ಬೈ IB ಇಂಟು ಎಲ್ ಇಂಟು ನಿಮ್ಮ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ FA, ಇದು FB ಆಯ್ತಲ್ವಾ. ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಬಿ. ವಾಟ್ ಇಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಎ? ದಟ್ ಆಲ್ಸೋ ವಿಲ್ ಬಿ ಲೈಕ್ IA. ಸೇಮ್ ಅದ್ರ ಎಕ್ಸಾಕ್ಟ್ಲಿ ಆಪೋಸಿಟ್. ಲೆಂತ್ ಇಂಟು PB ಇಂಟು ಸೈನ್ ಟೀಟಾ. ಸೈನ್ ಟೀಟಾ ಮ್ಯಾಕ್ಸಿಮಮ್ 1 ಬರುತ್ತೆ ನಿಮಗೆ. ಅದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಸೊ ವಾಟ್ ಈಸ್ ಯುವರ್ ನಿಮಗೆ IA
ಇಂಟು ಎಲ್, ಬಿ ಬಿ ಪ್ಲೇಸಲ್ಲಿ ನಿಮಗೆ ಸೊ ಬಿ ಬಿ ಅಲ್ವಾ, ಸೊ ಮ್ಯೂ ನಾಟ್ ಐ ಬಿ ಡಿವೈಡ್ ಬೈ ನಿಮಗೆ 2πd ಬರುತ್ತೆ. ಎರಡರಲ್ಲೂ ಐ ಬಿನೇ ಬರುತ್ತೆ. ಅದನ್ನು ಜಸ್ಟ್ ಸ್ಟೇಟ್ಮೆಂಟ್ ಬರೆದು ಸಾಕು, ಇಲ್ಲ ನೀವು ಹೇಳಿಬಿಟ್ಟು ಇನ್ನೊಂದು ನಾನು ನಿಮಗೆ ಡಿರೈವೇಷನ್ ತೋರಿಸ್ನಲ್ವಾ ಆ ಥರ ಬರೆದು ಸಾಕು. ಯು ವಿಲ್ ಗೆಟ್, ಎರಡು ಈಕ್ವೇಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ವಿ ಆರ್ ಗೋಯಿಂಗ್ ಟು ಫೈಂಡ್ ಫೋರ್ಸ್ ಪರ್ ಯೂನಿಟ್ ಲೆಂತ್, ಡಿವೈಡ್ ಮಾಡಿ ಲೆಂತ್ನ ಫಾರ್ಮುಲಾ ಬರುತ್ತೆ. ಅದಾದಮೇಲೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ರೈಟ್ 1 ಆಂಪಿಯರ್ ಡಿಫೈನ್ ಮಾಡಿ ಅಂತ ಹೇಳ್ತಾರೆ. 2 × 10⁻⁷ ಅಂತ ಬರೀಬೇಕು. ಆ್ಯಂಡ್ ಪ್ಯಾರಲಲ್ ಬರೀಬೇಕು. ಸ್ಟಡಿ ಕರೆಂಟ್ನ ಪ್ಲೇಸ್ ಮಾಡಿದಾಗ, ಯೂನಿಟ್ ಕರೆಂಟ್ನ ಪ್ಲೇಸ್ ಮಾಡಿದ್ರೆ, ಐ ಮೀನ್ ಯೂನಿಟ್ ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡಿದಾಗ ದಟ್ ಕರೆಂಟ್ ಇಸ್ ಕಾಲ್ಡ್ ಎಸ್ 1 ಆಂಪಿಯರ್. ನಾನು ನಿಮ್ಮ ಡೀಟೇಲ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಆ್ಯಂಡ್ ನಿಮಗೆ ಲಾಸ್ಟ್ ಮಿನಿಟಲ್ಲಿ ನೋಡ್ತಾ ಇದ್ದರೆ ರೇ ಆಪ್ಟಿಕ್ಸಲ್ಲಿ ಮೇಜರ್ ಆಗಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ನೋಡ್ಕೊಳ್ಳಿ ಮಕ್ಕಳೇ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಎಸ್ಟರ್ಡೇಸ್ ಕ್ಲಾಸ್ ಆಲ್ಸೋ ಐ ವಾಸ್ ಡಿಸ್ಕಸಿಂಗ್ ಇನ್ ಡೆಪ್ತ್. ಸೊ ಇದನ್ನು N2 - N1 by N2 always remember the image formed by the first surface acts like a object for the second. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಟ್ ಇಸ್ ಗೋಯಿಂಗ್ ಫ್ರಮ್ N1 to N2. ಸೊ N2 ಡಿವೈಡ್ ಬೈ ಇಮೇಜಸ್ ಅಂತ, N2 ಡಿವೈಡ್ ಬೈ ಇಮೇಜ್ ಮೈನಸ್ N1 ಬೈ N2 - N1. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, N1 ಇಂದ N2 ಹೋಗ್ತಾ ಇದೆ. ಇಲ್ಲಿ N2 ಇಂದ N1ಗೆ ಹೋಗ್ತಾ ಇದೆ. ಸೊ ಇದು ಉಲ್ಟಾ ಬರುತ್ತೆ, ಅರ್ಥ ಆಯ್ತಾ? ಸೊ ಫೈನಲ್ ಇಮೇಜ್ ಇಸ್ ಫಾರ್ಮ್ಡ್ ವಿ, ಬಟ್ ಆಬ್ಜೆಕ್ಟ್ ವಿ ಡ್ಯಾಶ್ ಆಕ್ಟ್ಸ್ ಲೈಕ್ ಎನ್ ಆಬ್ಜೆಕ್ಟ್, ಅರ್ಥ ಆಯ್ತಾ? ಸೊ ಇದನ್ನು ರಿಮೆಂಬರ್ ಇನ್ ಸಚ್ ಎ ವೇ ದಟ್ ಇವೆರಡನ್ನು ಆ್ಯಡ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗಬೇಕು, ಅರ್ಥ ಆಯ್ತಾ? ಸೊ ದಿಸ್ ಹೌ ಇಟ್ ಇಸ್. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯು ವಿಲ್ ಗೆಟ್ ದಿಸ್ ಆನ್ಸರ್. ಅದಾದಮೇಲೆ ಪ್ರಿಸಮ್ ಫಾರ್ಮುಲಾ ಕೊಟ್ಟಾಗ ಸಿಂಪಲ್ ಆಗಿ ಯು ಹ್ಯಾವ್ ಟು ರಿಮೆಂಬರ್ ಫಸ್ಟ್, ವೆರಿ ಸಿಂಪಲ್. ನೋಡಿ, ಈ ಆ್ಯಂಗಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ 2 ಡೇಸ್ನ ಹೇಳ್ಕೊಡ್ತಾನೆ ಇದ್ದೀನಿ. ಈ ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಈಸ್ ಈಕ್ವಲ್ ಟು I - R1, ಡೆಲ್ಟಾ ಈಸ್ ಈಕ್ವಲ್ ಟು I - R2. ಅವೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಈ ಫಾರ್ಮುಲಾ ಬರುತ್ತೆ. ಆ್ಯಂಡ್ R1 + R2 ಅನ್ನು ಎ ಅಂತ ತೋರಿಸ್ಬೇಕು. ಅದನ್ನ ಹೇಗೆ ತೋರಿಸ್ತೀರಾ? ಒಂದು ದೊಡ್ಡ ಕ್ವಾಡ್ರಿಲೇಟ್ರಲ್ ತೊಗೊಳ್ಳಿ, ನಂತರ ಸಣ್ಣ ಟ್ರಯಾಂಗಲ್ ತೊಗೊಳ್ಳಿ. ಅದು ಅವೆರಡನ್ನೂ ಈಕ್ವೇಟ್ ಮಾಡಿದಾಗ ನಿಮಗೆ ಎ ಈಸ್ ಈಕ್ವಲ್ ಟು ನಿಮಗೆ ಸೊ ಬೇಸಿಕಲಿ R1 + R2 ಬರುತ್ತೆ. ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಅದೇನು ಅಗೇನ್ ಅಟ್ ಮಿನಿಮಮ್ ಡಿವಿಯೇಷನ್ I ಈಸ್ ಈಕ್ವಲ್ ಟು E ಆ್ಯಂಡ್ R1 ಈಸ್ ಈಕ್ವಲ್ ಟು R2. ಇದು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ sin ಈಸ್ ಈಕ್ವಲ್ ಟು A + ΔM/2. ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಬಟ್ ನಿಮಗೆ ಯಾವ ಡಿರೈವೇಷನ್ ಬೇಕೋ ನಾನು ಫಸ್ಟೇ ಹೇಳಿದ್ದೀನಲ್ವ, ನಿಮ್ಗೆ ಯಾವ್ದು ಬೇಕು ಅಂದ್ಬಿಟ್ಟು ಅಷ್ಟನ್ನು ನೋಡ್ಕೊಂಡು, ಅರ್ಥ ಆಯ್ತಾ? ಅದಾದಮೇಲೆ ನಂತರ ಸೊ ವೇವ್ ಆಪ್ಟಿಕ್ಸಲ್ಲಿ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ಇದೇ ಹೇಳ್ತಾರೆ, ಹೈಗನ್ ಪ್ರಿನ್ಸಿಪಲ್ನ ಎಕ್ಸ್ಪ್ಲೇನ್ ಮಾಡಿ, ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಇಲ್ಲಿ 3 + 2 ಇರುತ್ತೆ. ಯೂಶಲಿ ಸಮ್ ಟೈಮ್ 1 + 4 ಅವ್ರು ಹೇಗಂದರೆ ಹಾಗೆ 2 + 3 ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಹೈಗನ್ ಪ್ರಿನ್ಸಿಪಲ್ನ ಸ್ಟೇಟ್ಮೆಂಟು ಪ್ರೂವ್ ಮಾಡೋದು, ಆ ಡಯಾಗ್ರಾಮ್ಗೆ 1 ಮಾರ್ಕ್ ಇರುತ್ತೆ. ಇದು ಸಿಂಪಲ್ ಡಿರೈವೇಷನ್, ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ. sin I / sin R is equal to N2 / N1 ಸಬ್ಸ್ಟಿಟ್ಯೂಟ್, ಸಿಂಪಲ್ ಆಯಿತಾ? ಅದಾದಮೇಲೆ ನಂತರ ಸಮ್ ಟೈಮ್ ದಕ್ಕೆ ನೀವೇನು ಐಗನ್ ಪ್ರಿನ್ಸಿಪಲ್ ಕೊಟ್ಟು ರಿಫ್ಲೆಕ್ಷನ್, ಇದು ತುಂಬ ಕಡಿಮೆ ಕೇಳಿದ್ದಾರೆ. ಸೊ ಎಕ್ಸ್ಪ್ಲೈನ್ ದ ವೇವ್ ಫ್ರಂಟ್ ಆ್ಯಂಡ್ ದೆನ್ ರಿಫ್ಲೆಕ್ಷನ್ನ ಪ್ರೂವ್ ಮಾಡಿ ಅಂತ. ಇಲ್ಲೇನು ನೀವು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಯು ಹ್ಯಾವ್ ಟು ಶೋ ದಿಸ್ ಟ್ರಯಾಂಗಲ್ ಈಸ್ ಬೇಸಿಕಲಿ ಕಾನ್ಗ್ರಿಯೆಂಟ್ ಟು ದಿಸ್ ಟ್ರಯಾಂಗಲ್. therefore angle I is equal to angle. It's more of mathematics. ಯಾಕೆ ಕಾನ್ಗ್ರಿಯೆನ್ಸಿ? ಬಿಕಾಸ್ ಇಲ್ಲಿ ಈ ಲೆಂತು ಸೇಮ್ ಇರುತ್ತೆ, ಇದು ಮತ್ತು ಇದು ಸೇಮ್ ಇರುತ್ತೆ 90 ಡಿಗ್ರೀಸ್, ಆ್ಯಂಡ್ ಹೈಪೋಟಿನ್ಯೂಸ್ ಸೇಮ್ ಇರುತ್ತೆ. RHS ಕಾಂಗ್ರಿಯೆನ್ಸಿ. ಬೈ ಯೂಸಿಂಗ್ RHS ಕಾಂಗ್ರಿಯೆನ್ಸಿ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾನ್ಗ್ರಿಯೆಂಟ್. ದೇರ್ಫೋರ್ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ಎರಡು ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್. ನಾನು ಒನ್ ಶಾರ್ಟ್ ಲೆಕ್ಚರ್ ನೀವು ವೇವ್ ಆಪ್ಟಿಕ್ಸ್ ನೋಡಿದ್ರೆ ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೀಟೇಲಾಗಿ. ಓಕೆ, ನೆಕ್ಸ್ಟು ಸೆಮಿಕಂಡಕ್ಟರ್ಸ್ ನೋಡಿ, ಇದು ತುಂಬಾ ಈಸಿ ಮಕ್ಕಳೇ. ಇದು ಮತ್ತು ತುಂಬಾ ಈಸಿ. ಸೆಮಿಕಂಡಕ್ಟರ್ಸಲ್ಲಿ ಎನರ್ಜಿ ಬ್ಯಾಂಡ್ ಫಾರ್ಮೇಷನ್ ಎಕ್ಸಾಕ್ಟ್ಲಿ ಈ ಸ್ಟೇಟ್ಮೆಂಟ್ಸನ್ನು ನೀವು ಬರೆದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಇಲ್ಲ ಡೈರೆಕ್ಟಾಗಿ ದೇ ಕ್ಯಾನ್ ಆಸ್ಕ್ ವಾಟ್ ಈಸ್ ರೆಕ್ಟಿಫಿಕೇಶನ್, ರೈಟ್ ದ ಫುಲ್ ವೇವ್ ರೆಕ್ಟಿಫೈರ್, ಹಾಫ್ ರೆಕ್ಟಿಫೈರ್, ವೇವ್ ಫಾರ್ಮ್ಸ್ ಬರೀ ಅಂತ ಹೇಳ್ತಾರೆ ನಿಮಗೆ. ಪ್ರಾಪರಾಗಿ ಬರೀಬೇಕು. ಅದನ್ನು 5 ಮಾರ್ಕ. ಇಲ್ವಾ ಎನರ್ಜಿ ಬ್ಯಾಂಡ್ ಥಿಯರಮ್ ಬರೆದುಬಿಟ್ಟು ಯಾವುದಾದ್ರು 2 ಮಾರ್ಕರ್ಗೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್. ಮಕ್ಕಳೇ 30 to 40 ಮಿನಿಟ್ಸ್ ಲೆಕ್ಚರ್ ಇದೆ ಕೊಂಡ್ರು, ನೋಡಿ ಎಲ್ಲ ಮಾರ್ಕ್ಸ್ ಕವರ್ ಆಯ್ತು ಆಯಿತಾ. ಅದನ್ನು ಕೇಳ್ತಾರೆ. ಸೊ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಅದಾದಮೇಲೆ ಸೊ ಈ ಥರ ಕೊಟ್ಟಾಗ ನೀವು ಇಷ್ಟು ಬರೆಯೋಷ್ಟು ಬೇಕಾಗಿಲ್ಲ. ಇದರಲ್ಲಿ ಯಾವುದಾದ್ರೂ ಡಯಾಗ್ರಾಮ್ ಬರೆದು 2 ಪಾಯಿಂಟ್ ಇಲ್ಲ 3 ಪಾಯಿಂಟ್ ಬರೆದು 3 ಪಾಯಿಂಟ್ಸ್ ಬರೆದು ಸಾಕು. ನೀವು ಇಷ್ಟು ಬರೆಯೋಷ್ಟು ಬೇಕಾಗಿಲ್ಲ. ನಾನು ಎಲ್ಲದನ್ನೂ ಬರೆದಿದ್ದೀನಿ, ನೀವು ಇಷ್ಟು ಬರೆಯೋಷ್ಟು ಬೇಕಾಗಿಲ್ಲ. ಓಕೆ, ಅದಾದ ನಂತರ ಸೊ ವೇವ್ ಫಾರ್ಮ್ ನೋಡಿ, ಇದು ಎಕ್ಸಾಕ್ಟ್ಲಿ ಮಾರ್ಕಿಂಗ್ ಸ್ಕೀಮ್ ಈ ರೀತಿ ಇರುತ್ತೆ. ಒಂದು ವಾಟ್ ಈಸ್ ರೆಕ್ಟಿಫೈಯರ್, ಆ್ಯಂಡ್ ದೆನ್ ವಿತ್ ದ ಹೆಲ್ಪ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಬರೀಬೇಕು ನೀವು. ಅದಾದಮೇಲೆ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ಸ್. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ವಾಟ್ ಹ್ಯಾಪನ್ಸ್, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ವಾಟ್ ಹ್ಯಾಪನ್ಸ್. 2 ಸ್ಟೇಟ್ಮೆಂಟು. ಸೊ ಇದೊಂದು ಡಯಾಗ್ರಾಮು ಬರೀಬೇಕು, ಔಟ್ಪುಟ್ ಇನ್ಪುಟ್ ವೇವ್ ಫಾರ್ಮ್ ಬರೀಬೇಕು, ವರ್ಕಿಂಗ್ ಬರೀಬೇಕು. ವರ್ಕಿಂಗಲ್ಲಿ ಸಿಂಪಲ್ ಕಂಡ್ರು. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ D1 get C terminal A becomes positive, D1 is forward bias, therefore output is obtained, and D2 is reverse bias, no output is obtained. During reverse bias, during negative half cycle, A1 is negative, D1 becomes reverse bias, D2 becomes forward bias, therefore output is obtained through D2. ಸಿಂಪಲ್ ಅರ್ಥ ಆಯ್ತಾ? ಟೆನ್ಷನ್ ತೊಗೊಂಬಿಡಿ ಜಾಸ್ತಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಹೇಗೆ ಬರೀಬೇಕು ಅಂದ್ಬಿಟ್ಟು. ನನ್ನ ನೋಟ್ಸ್ ಇದು.
ಈ ರೀತಿ ಬರೆದ್ರೆ ನೀವು ಆರಾಮಾಗಿ ಮಾಡ್ಬೋದು. ಅರ್ಥ ಆಯ್ತಾ? ಡನ್ ಮಕ್ಕಳೇ. ಹಾಫ್ ಫೇವ್ ರೆಕ್ಟಿಫೈರ್, ಫುಲ್ ಫೇವ್ ರೆಕ್ಟಿಫೈರ್ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ನಾನು ಎಲ್ಲ ಡೆರಿವೇಷನ್ಸು ಹೇಳಿದೆ, ಬಟ್ ನಿಮ್ಗೆ ಯಾವ್ಯಾವ್ದು ಬೇಕೋ ಅದನ್ನ ಪಿಕ್ ಮಾಡ್ಕೊಳ್ಳಿ. ಆ್ಯಸ್ ಎ ಟೋಲ್ಡ್ ಇನ್ ಅರ್ಲಿ, ನಾನು ಬಿಗಿನಿಂಗ್ ಹೇಳ್ದಂಗೆ. ಅರ್ಥ ಆಯ್ತಾ? ಆ್ಯಂಡ್ ಟೆನ್ಷನ್ ತೊಗೊಂಬಿಡಿ, ಟೆನ್ಷನ್ ತೊಗೊಂಡಿರ ಆರಾಮಾಗಿ ಓದಿ. ಯುವರ್ RP ಸೈಜ್ ಆಲ್ವೇಸ್ ವಿತ್ ಯು. ಸ್ಟ್ರೆಸ್ ಕಡಿಮೆ ಇರಬೇಕು. ವಿ ವಿಲ್ ಡೆಫಿನೆಟ್ಲಿ ರಾಕ್ ದ ಫಿಸಿಕ್ಸ್ ಎಕ್ಸಾಮ್ ಟುಮಾರೋ. ಸರಿ ಮಕ್ಕಳೇ, ಬಾಯ್ ಆ್ಯಂಡ್ ಟೇಕ್ ಕೇರ್.